ಜಯಂತಿ ಮಂಗಲಾಕಾರಿ ಭದ್ರಕಾಳಿ ಕಾಲಿನಿ ದುರ್ಗಾ ಕ್ಷಮಾ ಶಿವಾಗಾತ್ರಿ ಸ್ವಾಹ ಸದಾ ನಮೋಸ್ತುತೆ. ಜನ್ಮೋತ್ಸವ ಅಂತಕ್ಕಂಥದ್ದು ಸಂಸ್ಕೃತ ಪದ. ಇಂಗ್ಲೀಷಲ್ಲಿ ಬರ್ತಡೇ ಅಂತೀವಿ, ಕನ್ನಡದಲ್ಲಿ ಹುಟ್ಟುಹಬ್ಬ ಅಂತ ಹೇಳ್ತೀವಿ. ನಾವು ಮಕ್ಕಳಿಗೆ ಯಾವ ರೀತಿ ಆಚರಣೆ ಮಾಡ್ತೀವಿ ಅದೇ ರೀತಿ ಕೂಡ ಚಾಮುಂಡೇಶ್ವರಿ ದೇವರಿಗೆ ಆಚರಣೆ ಮಾಡ್ತಕ್ಕಂಥದ್ದು. ಬೆಳಗ್ಗೆ ಅಭ್ಯಂಜನ ಸ್ನಾನ ಅಂದರೆ ಎಣ್ಣೆ ಸ್ನಾನ ಮಾಡಿಸ್ತಕ್ಕಂಥದ್ದು. ಅದಾದಂಥದ್ರಲ್ಲಿ ಪಂಚಾಮೃತ ಅಭಿಷೇಕ, ಮಾನ್ಯ ಪಂಚಾಮೃತ ಅಭಿಷೇಕ ಅದು ಅನೇಕ ದ್ರವ್ಯಗಳಿಂದ ಅಭಿಷೇಕ, ಕ್ಷೀರಾನ್ನದಿಂದ ಅಭಿಷೇಕ ಮಾಡ್ತಕ್ಕಂಥದ್ದು. ಆಗ ಇವತ್ತು ಉತ್ಸವಮೂರ್ತಿಗೆ ವಿಶೇಷವಾದ ದಿನ. ಇವತ್ತು ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಆಗ್ತಕ್ಕಂಥದ್ದು ದಿನ ವಿಶೇಷವಾಗಿರ್ತಕ್ಕಂಥದ್ದು. 10ವರೆಗೆ 9ವರೆಗೆ ಮಹಾಮಂಗಳಾರತಿ ಆಗುತ್ತೆ. 10ವರೆಗೆ ಚಿನ್ನದ ಪಲ್ಲಕ್ಕಿಯಲ್ಲಿ ಉತ್ಸವ ಆಗುತ್ತೆ. ರಾಜವಂಶಸ್ಥರು ಅದಕ್ಕೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಾಲನೆ ಕೊಡೋ ಪದ್ಧತಿ ಇರ್ತದೆ. ಅಂದ್ರೆ ವಿಶೇಷ ಅಲ್ಲ, ಲಗ್ನ ಯಾವುದು ಇರೋದಿಲ್ಲ ಅದಕ್ಕೆ. ಜನರಲ್ ಆಗಿ ಪೂಜೆ ಮಾಡ್ತಕ್ಕಂಥದ್ದು. ಜನ್ಮೋತ್ಸವ ಅಂತಂದ್ರೆ ವಿಶೇಷ. ನಾವು ಹುಟ್ಟುಹಬ್ಬ ಹೆಂಗೆ ಆಚರಣೆ ಮಾಡ್ತೀವೋ ಅದೇ ರೀತಿ ಆಚರಣೆ ಮಾಡ್ತಕ್ಕಂಥದ್ದು. ಆಷಾಢ ಕೃಷ್ಣ ಪಕ್ಷ ರೇವತಿ ನಕ್ಷತ್ರದಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು. ಈ ಕೂಡ ಮಳೆ ಬರಲಿ, ನಾನು ಒಬ್ಬನೇ ಪ್ರಾರ್ಥನೆ ಮಾಡೋದು ಪ್ರಯೋಜನ ಇಲ್ಲ. ಎಲ್ಲರೂ ಸಮೂಹವಾಗಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ಸುಭಿಕ್ಷವಾಗಿರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ.